ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇಡಿ ಕೇಸು ಅಲ್ಲಿ ಏನು ಒಂದು ರೆಫರೆನ್ಸ್ ಬಂದಿದೆ, ಮಂಗಳೂರು ಬ್ಲಾಸ್ಟ್ ಕೇಸು, ಅದಕ್ಕೂ ಇದಕ್ಕೂ ಸಂಬಂಧ ಇದೆಯಾ? ಯಾಕೆಂದ್ರೆ ಹೇಗೆ ನಾನು ಬಾಂಬ್ ಬ್ಲಾಸ್ಟ್ ಮಾಡೋದು ಟ್ರೈನಿಂಗ್ ಮಾಡಬಲ್ಲೆ ಅಂತ ಹೇಳುವ ಸ್ವಯಂ ಹೋರಾಟಗಾರ ಗಿರೀಶ್ ಮಟ್ಟನ್ ಅವರ ಹಿಂದೆ ಯಾವ ಬಂಡವಾಳ ಬರ್ತಾ ಇದೆ, ಯಾರು ಅವರಿಗೆ ದುಡ್ಡು ಕೊಡ್ತಾ ಇದ್ದಾರೆ, ಇದ್ರ ಹಿಂದೆ ಇರತಕ್ಕಂಥ ಷಡ್ಯಂತ್ರ ಏನು? ಈಗಿನ ಜಗತ್ತಿನಲ್ಲಿ ಟೆರರಿಸಂ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಆ ಟೆರರಿಸಂ ಅಲ್ಲಿ ಜಾತಿ ಧರ್ಮ ಇಲ್ಲ ಅಂತ ಮಾತಾಡ್ತಾರೆ. ನಾನು ರೈಟ್ ವಿಂಡ್ ಆಗಿರ್ಬೋದು, ಇನ್ನೊಬ್ರು ಲೆಫ್ಟ್ ವಿಂಡ್ ಆಗಿರ್ಬೋದು, ಆದರೆ ಟೆರರಿಸಂಗೆ ಭಾರತದಲ್ಲಿ ಜಾಗ ಇಲ್ಲ. ಈ ಟೆರರಿಸ್ಟ್ ಆಕ್ಟಿವಿಟಿ ನವೆಂಬರ್ 2022 ಆಗಿರ್ತಕ್ಕಂಥ ಟೆರರಿಸ್ಟ್ ಆಕ್ಟಿವಿಟಿಗೂ ಮಟ್ಟನ್ ಅವರವರ ತರಬೇತಿಗೂ ಸಂಬಂಧ ಇದೆಯಾ ಅಂತ ಪೊಲೀಸ್ ಕಮಿಷನರ್ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇನೆ. ಅವರು ಇದ್ರ ಬಗ್ಗೆ ತನಿಖೆ ಮಾಡಬೇಕು. ಈ ಕೇಸ್ಗೆ ಮತ್ತೆ ಮರುಜೀವ ಕೊಟ್ಟು ಅವರನ್ನ NIA ತನಿಖೆಗೆ ಒಳಪಡಿಸಬೇಕು ಅಂತ ಹೇಳಿ ನಮ್ಮ ಮನವಿ ಪತ್ರದ ಸಾರಾಂಶ ಆಗಿದೆ. ಹೇಗೆ ನಾನು ಬಾಂಬ್ SI ಅಂತ ಕರೀರಿ, ನನಗೆ ಚುನಾಯಿತ ಪ್ರತಿನಿಧಿಗಳು 2003ರಿಂದ ಇಲ್ಲಿವರೆಗೂ ಕನಿಷ್ಠ ಒಂದು 400 ಜನ MLA ಬಂದು ಹೋಗಿದ್ದಾರೆ, ರಿಪೀಟ್ ಆಗಿದ್ದಾರೆ. 3 ಎಲೆಕ್ಷನ್ ಆಗಿದೆ, ವಿಧಾನಸಭಾ ಎಲೆಕ್ಷನ್ ಆಗಿದೆ. ತಮ್ಮ ಚುನಾಯಿತ ಪ್ರತಿನಿಧಿಗಳ ಒಂದು ಸೇಫ್ಟಿಗೆ ಹೇಗೆ 2013ರ ಲೋಕಸಭಾ ಬಾಂಬ್ ಬ್ಲಾಸ್ಟ್ ಆಯಿತು, ಅನಾಹುತಗಳನ್ನು ನೋಡಿದ್ದೀರಾ. ಇವತ್ತು ಶಾಸಕರ ಭವನ, ನಾಳೆ ವಿಧಾನಸೌಧ ಆಗ್ಬೋದು. ಚುನಾಯಿತರ ಪ್ರತಿನಿಧಿಗಳು ಮಾಡದೇ ಇರೋ ಕೆಲಸ, ಸಾಮಾಜಿಕ ಕಾರ್ಯಕರ್ತರು ರಾಜ್ಯದ ಹಿತಕ್ಕಾಗಿ, ದೇಶದ ಹಿತಕ್ಕಾಗಿ ಟೆರರಿಸ್ಟ್ ಆರ್ಗನೈಸೇಷನ್ ಲಿಂಕ್ ಇದೆ, ಇವರು ಬಾಂಬ್ ಮಾಡೋದು ತುಂಬಾ ಈಸಿ, ನಾನು ಡೆಮೋ ಮಾಡಿ ತೋರಿಸಬಲ್ಲೆ ಅಂತ ಒಂದು ವಿಡಿಯೋದಲ್ಲಿ ಹೇಳ್ತಾರೆ. ಜಿಲಿಟಿನ್ ತರಬೇಕು, ಎಲ್ಲಿ ಸಿಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ, ಅದೇನೋ ದೊಡ್ಡ ಬ್ರಹ್ಮವಿದ್ಯೆ ಅಲ್ಲ ಅಂತ ಹೇಳ್ತಾರೆ. ಈ ಥರದ ವಿಷಯಗಳನ್ನ ಪಬ್ಲಿಕ್ಕಿಗೆ ಹೇಳ್ಕೊಡ್ತೀನಿ ಅಂದರೆ ಇದು ಸಮಾಜಘಾತು ವ್ಯಕ್ತಿಯಾಗಿರೋದ್ರಿಂದ ಇವರನ್ನ ತರಿಸ್ಕೋಬೇಕು. ಅದಾದ ನಂತರ ಬಾಂಬ್ ಬಿಟ್ಟಾದ್ಮೇಲೂ ಏನೂ ಮಾಡೋಕ್ಕಾಗಲ್ಲ ಕೋರ್ಟ್ಗಳು ಅನ್ನೋದನ್ನ ಅನೇಕ ನಿರುದ್ಯೋಗಿ ಯುವಕರಿಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಇದರ ಪರಿಣಾಮವಾಗಿ ಇದನ್ನ ಮತ್ತೆ ನಾವು ತನಿಖೆ ಆಗಬೇಕು. 243 of 2005 ಕೇಸನ್ನು ರೀಓಪನ್ ಮಾಡಬೇಕು ಅಂತ ಇವತ್ತು ಕಮಿಷನರ್ ಅಲ್ಲಿ ಮತ್ತು ಹೋಮ್ ಸೆಕ್ರೆಟರಿ ಮನವಿ ಮಾಡಿದ್ದೇವೆ.